ನೀವು ರಾತ್ರಿ ಮಲಗಿದ್ದಾಗ ಸಡನ್ ಆಗಿ ಕಣ್ಬಿಟ್ಟು ನೋಡಿದ ತಕ್ಷಣ ನಿಮ್ಮ ಮುಂದೆ ಚಿರತೆ ಇದ್ರೆ ನಿಮ್ಗೆ ಹೇಗಾಗತ್ತೆ? ನನಗಂತೂ ತುಂಬಾ ಖುಷಿ ಆಯ್ತು. ಯಾಕೆ ಅಂದ್ರೆ ನಾನು ಬಸ್ ಒಳಗಿದ್ನಲ್ಲ, ಅದಕ್ಕೆ. ನಾವಿವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ. ನಾವು ಈ ರೋಡಲ್ಲಿ ತುಂಬಾ ಸಲ ಟ್ರಾವೆಲ್ ಮಾಡಿದೀವಿ, ಆದ್ರೆ ಇಷ್ಟು ಬೇಗ ಕೊಯಮತ್ತೂರಿಂದ ಮೈಸೂರಿಗೆ ಬಂದಿರೋದು ಇದೇ ಫಸ್ಟ್ ಟೈಮು. 4:37ಕ್ಕೆ ಮೈಸೂರು ತಲುಪಿಟ್ಟಿದ್ವಿ ಬೆಳಗಿನ ಜಾವ. ಇಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಮಲಗ್ತಾರೆ ಅಂತ ಅಲ್ಲಲ್ಲಿ ನೀರನ್ನ ಹಾಕಿದ್ರು. ಇದನ್ನ ನೋಡಿ ಯಾಕೋ ತುಂಬ ಬೇಜಾರಾಗ್ತಾ ಇತ್ತು. ಅಲ್ಲಿಂದ ಒಂದು ಲೋಟ ಕಾಫಿನ ಕುಡಿದು ನಮ್ಮ ಫ್ರೆಂಡ್ಸ್ ಬರೋದನ್ನ ಕಾಯ್ತಾ ಇದ್ದು, ಯಾಕಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕಿತ್ತು. ಚಾಮುಂಡಿ ಬೆಟ್ಟಕ್ಕೆ ನಾವೇ ಫಸ್ಟ್ ಬಂದಿದ್ದು ಅಂತ ಅಂದ್ಕೊಂಡಿದ್ದು, ಆದರೆ ನಮ್ಗಿಂತ ಮುಂಚೆನೇ ತುಂಬ ಜನಗಳು ಬಂದಿದ್ರು. ಯಾಕಂದರೆ ಅಮಾವಾಸ್ಯೆ ಇತ್ತು ಮತ್ತು ಆಷಾಢ ಬೇರೆ ಶುರು ಆಗ್ತಾ ಇದೆ. ಚಾಮುಂಡಿ ಬೆಟ್ಟ ತಯಾರಾಗ್ತಾ ಇದೆ ಆಷಾಢಕ್ಕೆ, ಯಾಕಂದರೆ ತುಂಬ ಜನ ಬರ್ತಾರೆ ಆಷಾಢದಲ್ಲಿ. ಇಷ್ಟೆಲ್ಲ ಕ್ಯೂನಲ್ಲಿ ನಿಂತು ಲಾಸ್ಟ್ನಲ್ಲಿ ತಾಯಿ ದರ್ಶನ ಪಡಿತೀವಲ್ಲ, ಅದ್ರಲ್ಲಿ ಸಿಗೋ ನೆಮ್ಮದಿನೇ ಬೇರೆ. ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಆ ತಾಯಿ ತುಂಬಾನೇ ಲಕ್ಷಣವಾಗಿ ಕಾಣಿಸ್ತಾ ಇರ್ತಾರೆ. ನಾವು ಶುರು ಮಾಡಿರೋ ಈ ಹೊಸ ಬಿಸ್ನೆಸ್ ಬಗ್ಗೆ ನಿಮ್ಮ ಹತ್ರ ಹೇಳ್ಕೊಂಡಾಗ ಎಲ್ಲರೂ ಕೂಡ ನಮಗೆ ಶುಭ ಹಾರೈಸಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೀತಿ ಮತ್ತೆ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇದೇ ತರ ಇರಲಿ. ಜೊತೆಗೆ ದೇವಸ್ಥಾನದಲ್ಲೂ ಕೂಡ ನಮ್ಮನ್ನ ತುಂಬಾ ಜನ ಗುರ್ತಿಡ್ದು ಮಾತಾಡಿಸಿ ದೇವ್ರ ಪ್ರಸಾದ ಕೊಟ್ಟು ಶುಭ ಹಾರೈಸಿದ್ರು. ನಿಮ್ಮೆಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್. ಕಷ್ಟಗಳು ಬಂದಿವೆ ಎಂದು ಇಷ್ಟಪಟ್ಟಿದ್ದನ್ನು ಬಿಡಬೇಡಿ. ಇವತ್ತಿನ ದಿನ ಕಷ್ಟಕರವಾಗಿರಬಹುದು, ನಾಳೆ ಅದಕ್ಕಿಂತ ಕೆಟ್ಟದಾಗಿರಬಹುದು, ಆದರೆ ಮುಂದಿನ ದಿನ ಎಲ್ಲವೂ ಸಂತೋಷವಾಗಿರುತ್ತದೆ. ಎಲ್ಲರ ದಿನ ಶುಭವಾಗಲಿ. ಎಲ್ಲರೂ ಖುಷಿಯಾಗಿ ಇರಿ.